ಕೊಟ್ಟು ಅವೆಲ್ಲ ಇಲ್ಲೇ ಇಲ್ಲ. ಪಟಾಕಿ ಹೊಡಿಬಾರ್ದು. ಯಾರಿಗೋಸ್ಕರ ಬೇಜಾನಿದೆ. 3 ಕೋಟಿ ಆಸ್ತಿ ಮಾಡಿಟ್ಟೆ. ಏನಕ್ಕೆ? ಈಗ ಓದ್ಕೊಂಡು ಹೋದ ಮಾಡಿಟ್ಟೆ, ರಾತ್ರಿ ಆಗಲೇ ಮಾಡಿಟ್ಟೆ. ಏನಕ್ಕೆ? ಇಲ್ಲಿ ಏನಕ್ಕೆ ಬೇಕಾ? ಒಂದು ಪೂಜೆ ಸ್ವರ್ಗ ಎಲ್ಲ ಇದೆ. ಏನಿಲ್ಲ. ಅವ್ನು ಹೆಂಗಿದ್ದ, ಅವ್ನು ಏನ್ ಮಾಡ್ತಿದ್ದ ಹಂಗೆ ಕಳಿಸ್ತೀನಿ ನಾನು. ಅವ್ನು ಬೇರೆಯವ್ರಿಗೋಸ್ಕರ ನಾನು ಬದುಕಿಲ್ಲ, ಅವನಿಗೋಸ್ಕರ ಬದುಕಿದ್ದೀನಿ. ಅವ್ನು ಹೆಂಗಿದ್ದ ಹಂಗೆ ಕಳಿಸ್ತೀನಿ. ನನ್ಗೆ ಯಾರು ಅಡ್ವೈಸ್ ಕೇಳೋ ಅಂಥದ್ದು ತಗೊಳ್ಳೋ ಅಂಥದ್ದು. ಅವನು ತಗೊಳ್ಕೊಂಡಿಲ್ಲ, ನಾನು ತಗೊಳ್ಳ ಅಲ್ಲ. ಇಲ್ಲ, ಅವನು ಅಡ್ವೈಸ್ ಆಗ್ತಿಲ್ಲ. ಅವ್ನು ಏನಿತ್ತು ಅದೇ ಮಾಡ್ತಿದ್ದ, ನಾನು ತಗೊಳ್ಳ. ಹಂಗಾಗಿ ನಾನು ಏನಿದೆ ಅವ್ನು ಏನಿದೆ ಹಂಗೆ ಮಾಡ್ಕೊಳ್ತೀನಿ. ನಾನು ಯಾರು ಅದ್ರ ಬಗ್ಗೆ ಏನು ಮಾತಾಡೋದು ಅದಕ್ಕೆ ಅವೆಲ್ಲ ನಾನು ಇಲ್ಲಿ ಹೇಳಿದ್ರೆ ಇವಾಗ ಇಲ್ಲಿ ಹೇಳ್ತೀನಿ. ಇಲ್ಲ ಅಂದರೆ ನನ್ನ ಬೇಜಾರ್ತಾ ಇದ್ದೀನಿ. ನಾನು ಅಲ್ಲೇ ಮಾಡ್ತಾ ಇದ್ದೆ ಮನೇಲಿ. ನಾನು ಇಲ್ಲ, ನಾನು ಮನೆ ಅವನಿಗೆ ಏನು ಇಷ್ಟ ಅದೇ ಮಾಡಿ. ಮನೆ ಒಳಗಡೆ ಮನೆಗೂ ಇಳಿಸಿಲ್ಲ ಅವ್ನು ಮಾಡಿ. ನಾನು ಹಂಗೆ ತಗೊಂಡು ಅವ್ನು ಏನು ಇಷ್ಟ ಹಂಗೆ ಮಾಡಿದ್ದೀನಿ, ಹಂಗೆ ಮಾಡ್ತೀನಿ. ನಿನ್ನೆ RCB ಸೆಲೆಬ್ರೇಷನ್ಗೆ ನಮ್ಮ ಬಡಾವಣೆಯ ಲಕ್ಷ್ಮಣ್ ಇಂಡಸ್ಟ್ರಿಯಲಿಸ್ಟ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಲಕ್ಷ್ಮಣ್ ಅವರ ಮಗನಾದ ಭೂಮಿಕ್ಕು ಹೋಗಿ ಅಲ್ಲಿ ಕಾಲು ತೊಳಿತಕ್ಕೆ ಒಳಗಾಗಿ ಮೃತನಾಗಿರುತ್ತಾನೆ. ಮೃತನರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ರಾತ್ರಿ 12:30ಗೆ ಅವರು ಬಾಡಿನ ಕೊಟ್ಟು ತಂದಿದ್ದರು ಇಲ್ಲಿಗೆ. ಇಲ್ಲಿ ಬಂದು ಅರ್ಧ ಗಂಟೆಯಲ್ಲಿ ಏರಿಯಾದ ಜನ ಎಲ್ಲ ಸಂತಾಪ ಸೂಚಿಸೋಕ್ಕೆ 1:30ವರೆಗೂ ನಾವು ಹನುಮಂತರಾಯಪ್ಪ ಅಂತ, ನಾನು ರೆಸಿಡೆನ್ಷಿಯಲ್ ಅಸೋಸಿಯೇಷನ್ ಸೆಕ್ರೆಟ್ರಿ ಹಾಗೂ ಭರತ್ ಎಲ್ಲ ಜನಗಳು ಸೇರಿ ಅವ್ರಿಗೆ ಕಳಿಸ್ಕೊಟ್ಟು ಅವರು ಊರಿಗೆ ಹೋಗಿದ್ದಾರೆ. ಬೇಲೂರು ಹತ್ರ ಅವ್ರು ಕುಪ್ಪಗೋಡು ಅಂತ ಗ್ರಾಮದಲ್ಲಿ ಶವ ಸಂಸ್ಕಾರ ಮಾಡಲು ರಾತ್ರಿನೇ ಹೋದರು. ನಮ್ಮ ಸೌಂದರ್ಯ ಸ್ಕೂಲ್ ಹತ್ತಿರುವ ಹಾವನೂರು ಬಡಾವಣೆಯ 3ನೇ ಕ್ರಾಸ್ನಲ್ಲಿ ನಿನ್ನೆ IPL ಸಂಭ್ರಮಾಚರಣೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ತಿರ ನಡೆದ ಸಂಭ್ರಮಾಚರಣೆಯಲ್ಲಿ ತುಂಬ ಗದ್ದಲವಾಗಿ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ಭೂಮಿಕಾ ಅಂತ, ತುಂಬ ಚಿಕ್ಕ ವಯಸ್ಸು. ಅವ್ರಿಗೆ ದಿನ ನೋಡ್ತಾ ಇದ್ದೆ. ನಾಯಿ ತುಂಬ ಪ್ರಾಣಿ ಪ್ರಿಯರು. ಅವರು 2-3 ನಾಯಿ ಇಟ್ಕೊಂಡು ದಿನ ಬೆಳಗ್ಗೆ ಬಿಸ್ಕಿಟ್ ಹಾಕೋದು, ಸಂಜೆ ಬಿಸ್ಕಿಟ್ ಹಾಕೋದು, ತುಂಬ ಪ್ರೀತಿ ಮಾಡ್ತಾಯಿದ್ರು. ಯಾವ ಗಲಾಟೆ ಇಲ್ಲ. ನಮ್ಮ ಏರಿಯಾದಲ್ಲಿ ತುಂಬ ಒಳ್ಳೆ ಹೆಸರಿತ್ತು. ಯಾರ ಜೊತೆಗೂ ಅಷ್ಟು ತುಂಬ ಕಡಿಮೆ ಮಾತಾಡೋದು. ತಮ್ಮ ಪಾಡಿ ತಾವಿದ್ರು. ಅವರು ಹೊಸ ಮನೆ ಕಟ್ಟಿಸಿದ್ರು. ಪಾಪ 1 ಇಯರ್ ಬ್ಯಾಕ್ ಹೊಸ ಮನೆ ಕಟ್ಟಿಸಿದ್ದಾರೆ. ಅವರು ಸ್ವಂತ ಊರು ಹೆಸರಿಟ್ಟಿದ್ದಾರೆ. ಸ್ವಂತ ಊರು ಬೇಲೂರು ಹತ್ರ ಕುಪ್ಪಗೋಡು ಅಂತ ಅವರು ಗ್ರಾಮ. ತುಂಬ ಒಳ್ಳೆಯ ಒಬ್ಬನೇ ಮಗ ಅಂತೆ. ಪಾಪ ಅವ್ರ ತಂದೆ ತಾಯಿಗೆ ಈ ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ದೇವರು. ಭೂಮಿಕನ ಹಾವನೂರು ಬಡಾವಣೆ ನಿವಾಸಿ ನಿನ್ನೆ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಕ್ಕೆ ಹೋಗಿದಂಥ ಭೂಮಿಕು ಅಲ್ಲಿ ಕಾಲು ತುಳಿತಕ್ಕೆ ಒಳಗಾಗಿ ನಮ್ಮ ಬಡಾವಣೆ ಒಬ್ಬ ಇನ್ನೂ ಬಾಳಿ ಬದುಕಬೇಕಾಗಿರುವಂಥ ಯುವಕ ನಿನ್ನೆ ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ತುಂಬ ಡೀಸೆಂಟ್ ಫ್ಯಾಮಿಲಿ ಇವ್ರದ್ದು. ಭೂಮಿ ಕೂಡ ತುಂಬ ಅಂದರೆ ಅಷ್ಟು ಒಳ್ಳೆಯ ವ್ಯಕ್ತಿ ಅಂತ ಹೇಳಿದರೆ, ಪ್ರಾಣಿಗಳನ್ನು ರೋಡ್ನಲ್ಲಿ ಯಾವುದಾದ್ರೂ ಪ್ರಾಣಿಗಳಿಗೆ ಏನಾದರೂ ಆಯಿತು ಅಂದಾಗ ಅವನು ಅದನ್ನು ಸರಿ ಮಾಡದೆ ಅವನು ಮನೆಗೆ ಹೋಗ್ತಿರ್ಲಿಲ್ಲ. ಅಂಥ ಒಳ್ಳೆ ಮನೋಭಾವ ಇದ್ದಂಥ ವ್ಯಕ್ತಿ ಇವತ್ತು ನಿನ್ನೆ ಈ ಕಾಲು ತುಳಿತಕ್ಕಾಗಿದೆ ಅಂತ ಹೇಳಿದರೆ, ನಮ್ಮ ಬಡಾವಣೆಗೆ ಇಂಥದ್ದೊಂದು ಆಗುತ್ತೆ ಅನ್ನೋದು ಕೂಡ ನಾವು ನಿರೀಕ್ಷೆ ಮಾಡಿರಲಿಲ್ಲ ಯಾವತ್ತೂ. ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ಸರ್ಕಾರ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದರೆ ಇಂಥ ಅನೇಕ ಬಾಳು ಬದುಕಬೇಕಾಗಿರುವಂಥ ಮುಂದಿನ ಪೀಳಿಗೆಯ ಯುವಕರು ಇವತ್ತು ನಮ್ಮ ಜೊತೆಗೆ ಇರ್ತಾಯಿದ್ರು. ಇನ್ನಾದ್ರೂ ಇಂಥದ್ದು ಯಾವುದಾದ್ರೂ ಮಾಡಬೇಕಾದ್ರೆ ನಮ್ಮ ಯುವಕರ ಬಾಳ ಜೊತೆಗೆ ಚೆಲ್ಲಾಟ ಆಡೋದನ್ನು ಬಿಟ್ಟು ಒಂದು ಜವಾಬ್ದಾರಿಯುತವಾಗಿ ಸರ್ಕಾರ ನಡ್ಕೋಬೇಕು. ಈ ಅವರ ತಂದೆ ತಾಯಿ ಗೋಳಾಟ ನಿನ್ನೆ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ಕೈಯಲ್ಲಿ. ಅಷ್ಟು ಒಬ್ಬನೇ ಮಗ ಇದ್ದಿದ್ದು. ಅಂಥ ಒಬ್ಬ ಮಗನನ್ನು, ಇಂಜಿನಿಯರಿಂಗ್ ವಿದ್ಯಾರ್ಥಿ ಒಬ್ಬ ಮಗನನ್ನು ಕಳ್ಕೊಂಡು ಅವರ ಗೋಳಾಟವಂತೂ ನಮಗೆ ನೋಡಲಿಕ್ಕಾಗಿಲ್ಲ. ರಾತ್ರಿ 1 ಗಂಟೆ ಸುಮಾರಿಗೆ ಇಲ್ಲಿಗೆ ಮೃತದೇಹವನ್ನು ತಂದಿದ್ದರು. ಅದ ನಂತರ ಅವರ ಸ್ವಂತ ಊರು ಬೇಲೂರು ಹತ್ರ, ಅಲ್ಲಿಗೆ ಮುಂದಿನ ಸಂಸ್ಕಾರ ಕ್ರಿಯೆ ಮಾಡಲಿಕ್ಕೆ ಅಲ್ಲಿ ತೊಗೊಂಡೋಗಿದ್ರು.